ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನಾದರೂ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ವಿಡಿಯೋ ಕೆಳಗಡೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ವಿಡಿಯೋ ನೋಡ್ತಿರೋ ಅಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವುದಾದ್ರೂ ಗಾಡಿ ಸೇಲಿಗಿತ್ತಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಬೋದು. ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿರ್ತಾರೆ, ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದು ಮಾರುತಿ 800 ಎ ಸಿನಾ? ಎ ಸಿ ಇದೆ. ಓಕೆ, ಯಾವ್ದು ಮಾಡಲ್ ಸರ್? 2007. ಓಕೆ, ಓನರ್ ಸರ್? ಓನರು 6 ಆಗಿದೆ. ಕುಷನ್ನು, ಸೀಟ್ ಕವರು ಏನಿದೆ, ಮತ್ತೆ ಗಾಡಿ ಕಂಡೀಷನು ಭಾಳ ನೀಟಿದೆ. ರಬ್ಬಿಂಗ್ ಪಾಲಿಶರ್ ರೆಡಿ ಇದೆ, ಅದು ಹಾಕಿ ಇಟ್ಟಿರೋದು. ಹಾಂ, ಕಂಡೀಷನ್ ಗುಡ್ ಕಂಡೀಷನ್ ಇದೆ. ಇಂಜಿನ್ ಯಾವ್ದು ಬರುತ್ತೆ? ಎಫ್ ಸಿ ಏನೇ ಇಂಜಿನ್ ಯಾವ್ದು ಬರುತ್ತೆ? ಇದು MPF. ಓಕೆ, ಹೇಳಿ ಡಾಕ್ಯುಮೆಂಟ್ಸು. ಡಾಕ್ಯುಮೆಂಟ್ಸು, ಇನ್ಶೂರೆನ್ಸು ಇನ್ನೊಂದು 10-15 ದಿನ ಇದೆ ಅಷ್ಟೇ. ಆಮೇಲೆ FC 2 ವರ್ಷದ ಚಿಲ್ಲರೆ ಇದೆ. 2 ವರ್ಷದ ಮೇಲೆ ಇದೆ. ಹಾಂ. ಓಕೆ, ಕಿಲೋಮೀಟರ್ ಏನು ರನ್ನಿಂಗ್ ಇದೆ, ಎಷ್ಟು ಓಡಿದೆ ಏನು ಅಂತ? ಕಿಲೋಮೀಟ್ರು ಹತ್ತತ್ರ ಒಂದು 85,000 ಓಡಿರ್ಬೋದು. ಓಕೆ, ಪೆಟ್ರೋಲ್ ಒಂದೇನಾ ಅಥವಾ LPG ಆ ಥರ? ಪೆಟ್ರೋಲ್ ಒಂದೇ. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆ ಹಂಗಾರ? ಸಣ್ಣ ಪುಟ್ಟ ಬಂಪರ್ ಎಲ್ಲ ಟಚ್ ಅಪ್ ಆಗಿರ್ಬೋದು. ಉಳಿದಿದ್ದೆಲ್ಲ ನೀಟ್ ಇದೆ ಗಾಡಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, AC ಅಂದ್ರೆ AC ವರ್ಕಿಂಗ್ ಇದೆಯಾ ಅದರಲ್ಲಿ? AC ನಾವು ಚೆಕ್ ಮಾಡಿಲ್ಲ, ತುಂಬ ದಿನ ಆಯ್ತು ಹಂಗೆ ತಂದಿಟ್ಟು. ನಮ್ಮದು 2-3 ಗಾಡಿ ಇದೆಯಾ, ಅದಕ್ಕೆ ಇದು ಕೊಡೋಣ ಅಂತ. ಓಕೆ, ಸೀಟ್ ಎಲ್ಲ ಓಕೆ ಇದಾವ? ಸೀಟ್ ಕವರ್ ಗಿವರ್ ಕುಷನ್ ಗಿಷನ್ ಅಷ್ಟು ಹೊಸದು ಹಾಕಿರೋದು. ಈಗ ಹಂಗಾರೆ ಇಂಜಿನ್ ಎಲ್ಲ ಓಕೆ ಇದೆಯಾ ರನ್ನಿಂಗು? ಎಲ್ಲ ಓಕೆ ಇದೆ. ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಂಬೋದು, ಏನು ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಇಲ್ಲ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆದ ಒರಿಜಿನಲ್ಲು? ಎಲ್ಲ ಒರಿಜಿನಲ್ ನಮ್ಮ ಹತ್ರನೇ ಇದೆ. ಎಲ್ಲರೂ ಹೊರಗಡೆ ಇದಕ್ಕೆ RTO ಆದ್ರೆ CC ತಗ ಕೊಡ್ತೀವಿ. ಅಂದರೆ ನಿಮ್ಮ ಡಿಸ್ಟಿಕ್ ಬಿಟ್ಟು ಬೇರೆ ಡಿಸ್ಟಿಕ್ನವ್ರಿಗೆ CC ಕಂಡೀಷನ್ ಕೊಡ್ತೀರಾ? ಹಾಂ. ಓಕೆ, ಈ ಗಾಡಿ ಇರೋದ್ರಲ್ಲಿ ಲೊಕೇಶನ್ನು? ಲೊಕೇಶನ್ನು ಸಾಗರದಿಂದ 10 ಕಿಲೋಮೀಟ್ರು. ಸಿರ್ಸಿ ಹತ್ರ ಸಾಗರ ಇದ್ಯಾವುದು ಬರುತ್ತಲ್ಲ ಅದ? ಹಾಂ, ಸಾಗರದಿಂದ ಸಿಗಂದೂರು ರೋಡು, ಆವಿನಹಳ್ಳಿ ಅಂತೇಳಿ 10 ಕಿಲೋಮೀಟ್ರ್ ಆ ಸಾಗರದಿಂದ. ಓ, ಸಿಗಂದೂರು ರೋಡಲ್ಲ? ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಗಾಡಿ ರೇಟು ಫೈನಲ್ 85 ಹೇಳ್ತಾ ಇದ್ದೀನಿ. ಹಾಂ, ಚೂರು ಹೆಚ್ಚು ಕಮ್ಮಿ ಆಗುತ್ತೆ. 85,000 ಹೇಳ್ತೀರಾ? ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ? ಹಾಂ. ಓಕೆ, ನಂಬರ್ ಇದೆ ಇರಲ್ಲ, ಕಾಂಟ್ಯಾಕ್ಟ್ ನಂಬರು? ಹಾಂ, ಇದೆ ಇರಲಿ. ಸರಿ ಸರ್, ಓಕೆ.